ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಅಂಡ್ ನಿಮಗೆ ಹೇಳಿದ್ನಲ್ಲ, ಸೊ ಎಂ ಎಲ್ ಎಲ್ಲಾನು ಕಲಿತಾ ಹೋಗೋಣ ಇನ್ಮೇಲೆ ಅಂತ. ಅದ್ರಲ್ಲಿ ಇದು ಫಸ್ಟ್ ವಿಡಿಯೋ. ಓಕೆ, ಎಂ ಎಲ್ ನ ಕಲಿಯೋದಿಕ್ಕೆ ನಾವು ಫಸ್ಟ್ ಏನೆಲ್ಲ ಅರ್ಥ ಮಾಡ್ಕೋಬೇಕು, ದೆನ್ ಹೇಗೆಲ್ಲ ಮೂವ್ ಆಗ್ಬೇಕು ಇನ್ ಫ್ಯೂಚರ್ ಅಲ್ಲಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಒನ್ ಬೈ ಒನ್ ಎಲ್ಲಾನು ಹೇಳ್ಕೊಂಡು ಹೋಗ್ತೀನಿ. ಜಸ್ಟ್ ಇವತ್ತು ಏನ್ ಮಾಡ್ತೀನಿ ಅಂದ್ರೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಎಷ್ಟೋ ಜನಕ್ಕೆ ಕೋಡಿಂಗ್ ಅಂದ್ರೆ ಏನಂತ ಗೊತ್ತಿರಲ್ಲ, ಕೋಡಿಂಗ್ ಏನಕ್ಕೆ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಇದೆಲ್ಲದಕ್ಕೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂಡ್ ನಾವ್ ಇವತ್ತೊಂದು ಕಲಿತಾ ಇರೋದು, ಓಕೆ, ಇವತ್ತಿಂದ ಶುರು ಆಗ್ತಾ ಇರೋದು, ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನ ಕಲಿತಾ ಇದ್ದೀವಿ. ಓಕೆ, ಯಾಕೆ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಈಗ ಎಷ್ಟೊಂದ್ ತರ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಓಕೆ, ಫಸ್ಟ್ ಸಿ ಅಂತ ಬಂತು ಅಂದ್ರೆ ಸಿ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, C++, ಜಾವಾ ಸ್ಕ್ರಿಪ್ಟ್, ಪೈಥಾನ್, ರೂಬಿ ಅಂತೆ, ಎಷ್ಟೊಂದೆಲ್ಲ ಇದೆ. ಓಕೆ, ಬಟ್ ಇಲ್ಲಿ ನಮಗೆ ಬೇಕಾಗಿರೋದು ಬರೀ ಪೈಥಾನ್ ಮಾತ್ರ. ಅಂಡ್ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಗೆ C++ ಕಲಿಬೇಕು ಅಂದ್ರೆ ನಿಮಗೆ ಸಿ ಗೊತ್ತಿರಬೇಕು. ಜಾವಾ ಕಲಿಬೇಕು ಅಂದ್ರೆ ಅಟ್ಲೀಸ್ಟ್ ಸಿ ಮತ್ತೆ C++ ನಾಲೆಜ್ ಇರಬೇಕು. ಅವಾಗ ಜಾವಾ ಕಲಿಯೋದಕ್ಕೆ ಈಸಿ ಆಗುತ್ತೆ. ಬಟ್ ಪೈಥಾನ್ ಹಾಗಲ್ಲ. ಪೈಥಾನ್ ಹೇಗೆ ಅಂದ್ರೆ ಜಸ್ಟ್ ಒಂದು ಇಂಗ್ಲಿಷ್ ಸ್ಟೇಟ್ಮೆಂಟ್ ಓದ್ದಂಗೆ ಇರುತ್ತೆ ನಿಮ್ಗೆ. ಓಕೆ, ನೀವು ಕೋಡ್ ಮಾಡ್ತಾ ಇದ್ದಂಗೂ ಕೂಡ ಜಸ್ಟ್ ಇಂಗ್ಲಿಷ್ ಅಲ್ಲಿ ಬರ್ದಂಗೆನೆ ಇರುತ್ತೆ. ಸೊ ದಟ್ಸ್ ವೈ ಅದು ಈಸಿ. ಅಂಡ್ ಅಂಡ್ AI, ML ಇವೆಲ್ಲ ಏನೇನ್ ಇದೆಯಲ್ಲ, ಈ ಒಂದು ಫೀಲ್ಡ್ ಅಲ್ಲಿ ಪೈಥಾನ್ ಜಾಸ್ತಿ ಯೂಸ್ ಮಾಡೋದು. ಅಂಡ್ ಆರ್ ಅಂತ ಒಂದು ಯೂಸ್ ಮಾಡ್ತಾರೆ. ಬಟ್ ಆರ್ಗೂ ಪೈಥಾನ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಆರ್ ಅಲ್ಲಿ ಆ ತರ ಕಮ್ಯುನಿಟಿ ಇಲ್ಲ. ಈಗ ಪೈಥಾನ್ಗೆ ನ್ಯೂ ಅಪ್ಡೇಟ್ಸ್ ಗಳೆಲ್ಲ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ. ಓಕೆ, ನೀವು ಬೇರೆ ಏನಾದ್ರು ಇಂಪ್ರೂವ್ ಅಂದ್ರೆ ಆ ಒಂದು ಕಮ್ಯುನಿಟಿ ಆ ತರ ಇರುತ್ತೆ. ಇವಾಗ ನಮ್ದ್ರಲ್ಲಿ ಹೇಗೆ ಟ್ರೇಡಿಂಗ್ ಕಮ್ಯುನಿಟಿ ಅಂತ ಇರುತ್ತೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇರ್ತಾರಲ್ಲ, ಪೈಥಾನ್ ಗೆ ಅಂತಾನೆ ಒಂದು ಕಮ್ಯುನಿಟಿ ಇರುತ್ತೆ. ಹೊಸ ಅಪ್ಡೇಟ್ಸ್ ಗಳನ್ನ ಬಿಡ್ತಾ ಇರ್ತಾರೆ, ಹೊಸ ಯೂಸ್ ಕೇಸಸ್ಗೆ ಏನೇನ್ ಬೇಕು ಎಲ್ಲ ಬಿಡ್ತಾ ಇರ್ತಾರೆ. ಬಟ್ ಆ ತರ ಆರ್ ಅಲ್ಲಿ ಇಲ್ಲ ಅಷ್ಟೊಂದು. ಓಕೆ, ಸೊ ದಟ್ಸ್ ವೈ ಎಲ್ಲಾರು ಯೂಸ್ ಮಾಡೋದೇ ಪೈಥಾನ್. ಅಂಡ್ ಯೂಸರ್ ಫ್ರೆಂಡ್ಲಿ ಕೂಡ. ಬಟ್ ಸ್ವಲ್ಪ ಸ್ಲೋ ಇರುತ್ತೆ ಆ ಲ್ಯಾಂಗ್ವೇಜ್. ಪೈಥಾನ್ ಅಂದ್ರೆ ಏನು ಅದೆಲ್ಲದಕ್ಕೂ ಬರ್ತೀನಿ, ಡೀಟೈಲ್ ಆಗಿ ಬರ್ತೀನಿ. ಓಕೆ, ಸೊ ಲೆಟ್ಸ್ ಗೋ. ಟೈಮ್ ವೇಸ್ಟ್ ಮಾಡೋದ್ ಬೇಡ. ಫಸ್ಟ್ ಇವತ್ತು ಅಂಡ್ ನಾನ್ ರೋಡ್ ಮ್ಯಾಪ್ ನು ಕೊಡ್ತೀನಿ. ಓಕೆ, ಎಂಡ್ ಟು ಎಂಡ್ ನೀವು ಒಂದು ತಲೆಯಿಂದ ತೆಗ್ದಾಕ್ಬಿಡಿ. ನನಗೆ ಏಜ್ ಇಷ್ಟು, ಓಕೆ, ನಾನ್ ಬ್ರೋ ನನ್ 10th ಫೇಲು, ಬ್ರೋ ನನ್ ರೈತ, ಬ್ರೋ ನನ್ ಅದು, ಬ್ರೋ ನನ್ ಇದು, ಬ್ರೋ ಇವೆಲ್ಲ ಜಸ್ಟ್ ರೀಸನ್ಸ್ ಗಳು ಅಷ್ಟೇನೆ. ನೀವ್ ಏನೇ ಕೆಲಸ ಮಾಡ್ತಾ ಇರಿ, ಕಲಿಬೇಕು ಅನ್ನೋ ಛಲ ಇದ್ರೆ ಏನ್ ಬೇಕಾದ್ರೂ ಕಲಿಬಹುದು. ಓಕೆ, ಲಾಸ್ಟ್ ಅಲ್ಲೂ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಏನೆಲ್ಲ ನಾವು ಮಾಡ್ತಾ ಇದೀವಿ, ನಾವು ಫ್ಯೂಚರ್ಗೆ ಹೇಗೆ ರೆಡಿ ಆಗ್ತಾ ಇದೀವಿ ಎಲ್ಲಾನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಟೈಮ್ ವೇಸ್ಟ್ ಮಾಡೋದ್ ಬೇಡ. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಓಕೆನಾ, ಹೇಗೆ ಎಕ್ಸಾಂಪಲ್ ಕೊಡ್ತೀನಿ ಅಂದ್ರೆ, ನಾನು ಸಿಂಪಲ್ ಒಂದು ಇದಕ್ ಬರ್ತೀನಿ ತಡೀರಿ. ಓಕೆ, ಸೊ ಇಲ್ಲಿ ವೈಟ್ ಬೋರ್ಡ್ ಇದೆಯಲ್ಲ. ಓಕೆ, ನಾನಿವಾಗ ನಮ್ಮ ನಿರ್ಮಲಾ ಮೇಡಮ್ನೇ ಎಕ್ಸಾಂಪಲ್ ತಗೊಳ್ಳೋಣ. ಸೊ ನಾನು ಇವಾಗ ನಿರ್ಮಲಾ ಮೇಡಮ್ಗೆ ಹೇಳ್ತೀನಿ, ಏನಂತ ಹೇಳ್ತೀನಿ ಅಂದ್ರೆ, ಮ್ಯಾಮ್ ನೋಡಿ, ಮುಂಚೆ ಎಲ್ಲ ನೀವು ಹರ್ಷದ್ ಮೆಹ್ತಾ ವೆಬ್ ಸೀರೀಸ್ ಅಲ್ಲೆಲ್ಲ ನೋಡಿರ್ತೀರಾ. ಓಕೆ, ಹೇಗೆ ಶೇರ್ ಬೈ ಸೆಲ್ ಆಗ್ತಾ ಇತ್ತು ಹೇಳಿ. ಯಾರೋ ಒಬ್ರು ಕೈ ಹಿಂಗ್ ಹೇಳ್ತಾರೆ, ಬೈ ಮಾಡ್ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಫೋನ್ ಕಾಲ್ ಆಗ್ತಾರೆ, ಅವ್ರು ಬೈ ಮಾಡ್ತಾರೆ. ಈ ತರ ಇತ್ತು ಪ್ರೋಸೆಸ್. ಕರೆಕ್ಟಾ? ಇವಾಗ ಹೇಗಿದೆ ಹೇಳಿ ಪ್ರೋಸೆಸ್? ಎಲ್ಲ ನಿಮ್ಗೆ ಆಪ್ಸ್ ಗಳಲ್ಲೇನೆ ಬೈ ಸೆಲ್ ಎಲ್ಲ ಮಾಡ್ಬಿಡ್ಬೋದು. ಕರೆಕ್ಟಾ? ಅವಾಗ ನಾನಿವಾಗ ಹೇಗೆ ಅಂದ್ರೆ, ಲೆಟ್ಸ್ ಗೋ ಬಿಹೈಂಡ್ ಹೋಗೋಣ. ಓಕೆ, 1970s ಹೋಗೋಣ. ನಾನು ಅವಾಗ ನಿರ್ಮಲಾ ಮೇಡಮ್ ಹೇಳ್ತೀನಿ, ಮೇಡಮ್ ನೋಡಿ, ನನ್ಗೆ ಟಾಟಾ ಸ್ಟಾಕ್ಸ್ ನ ಬೈ ಮಾಡಿ. ನಿರ್ಮಲಾ ಮೇಡಮ್ ಹೋಗ್ತಾರೆ, ಟಾಟಾ ಸ್ಟಾಕ್ಸ್ ನ ಬೈ ಮಾಡ್ತಾರೆ, ನನ್ಗೋಸ್ಕರ ಅವ್ರು ಬೈ ಮಾಡ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ಮೇಡಮ್ ಸೆಲ್ ಮಾಡಿ. ಅವ್ರು ಸೆಲ್ ಮಾಡ್ತಾರೆ. ಓಕೆ, ಬಟ್ ಇವಾಗೆಲ್ಲ ಏನಾಗೋಗಿದೆ ಹೇಳಿ, ಕಂಪ್ಲೀಟ್ ಎಲ್ಲಾನು ಕೂಡ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಬೈ ಸೆಲ್ ಎಲ್ಲ ಆಗ್ತಾ ಇರ್ಬೋದು. ಬಟ್ ಇವಾಗ ನೀವು ನಾನ್ ನಿರ್ಮಲಾ ಮೇಡಮ್ಗೆ ಏನ್ ಹೇಳಿದೀನೋ ಅದೇ ತರ ನಾನು ಈಗ ನನ್ನ ಕಂಪ್ಯೂಟರ್ಗೆ ಹೇಳ್ಬೇಕು. ಕಂಪ್ಯೂಟರ್, ಈ ಸ್ಟಾಕ್ ನ ಬೈ ಮಾಡು. ಅವಾಗ ಕಂಪ್ಯೂಟರ್ ಆ ಸ್ಟಾಕ್ ನ ಬೈ ಮಾಡ್ಬೇಕು. ಕಂಪ್ಯೂಟರ್, ಈ ಸ್ಟಾಕ್ ನ ಸೆಲ್ ಮಾಡು ಅಂತೀನಿ. ಅವಾಗ ಆ ಕಂಪ್ಯೂಟರ್ ಸೆಲ್ ಮಾಡ್ಬೇಕು. ಬಟ್ ಇಲ್ಲಿ ಒಂದು ಟ್ರಿಕ್ ಇದೆ. ಕಂಪ್ಯೂಟರ್ಗೆ ಮನುಷ್ಯನ ಭಾಷೆ ಅರ್ಥನೇ ಆಗಲ್ಲ. ಕಂಪ್ಯೂಟರ್ಗೆ ಅರ್ಥ ಆಗೋದು ಬರೀ 0 ಮತ್ತೆ 1. ಅಂದ್ರೆ ಇದನ್ನ ಬೈನರಿ ಅಂತಾರೆ, ಬೈನರಿ ನಂಬರ್ ಅಂತಾರೆ. ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು 0 ಮತ್ತೆ 1 ಅಂತ ಅಷ್ಟೇನೆ. ಇವಾಗ ನಾನು ಏನೇ ಹೇಳಿದ್ರು ಕಂಪ್ಯೂಟರ್ಗೆ, ಕಂಪ್ಯೂಟರ್ ಬೈ ಮಾಡು ಅಂದ್ರೆ, ಅದು 0, 1 ಆಗಿ ಹೋದ್ರೆ ಮಾತ್ರ ಅದು ಅರ್ಥ ಮಾಡ್ಕೊಂಡು ಬೈ ಮಾಡುತ್ತೆ. ಇಲ್ಲ ಅಂದ್ರೆ ಅದಕ್ಕೆ ಅರ್ಥ ಆಗೋದಿಲ್ಲ, ಅದು ಬೈ ಮಾಡೋದಿಲ್ಲ. ಓಕೆ, ಸೊ ದಟ್ಸ್ ವೇರ್ ಇವಾಗ ನಾವು ಕಂಪ್ಯೂಟರ್ಗೆ ನಾವು ಹೇಳೋ ಮಾತನ್ನೆಲ್ಲಾನು ಕೂಡ ಅರ್ಥ ಮಾಡಿಸ್ಬೇಕು ಅಂದ್ರೆ ವಿ ಹ್ಯಾವ್ ಟು ಡೂ ಲಾಟ್ ಆಫ್ ಥಿಂಗ್ಸ್. ಅಂದ್ರೆ ಅರ್ಥ ಮಾಡಿಸೋದಕ್ಕೆ ನಾವು ಕೋಡ್ ಬರಿತೀವಿ. ಓಕೆ, ಇವಾಗ ಕಂಪ್ಯೂಟರ್ಗೆ ಹೇಳ್ತೀನಿ, 2 + 2 ಎಷ್ಟು ಅಂತ ಕೇಳ್ತೀನಿ. ನಾನು ಇವಾಗ ಸ್ಕ್ರೀನ್ ಮೇಲೆ ಕೋಡ್ ಬರಿತೀನಿ, 2 + 2 ಅಂತ ಕೋಡ್ ಬರಿತೀನಿ.
ಕಂಪ್ಯೂಟರ್ ಒಳಗಡೆ ಆ 2+2 ಅನ್ನೋದು ಎಲ್ಲಾನು ಕೂಡ ಬೈನರಿ ಆಗಿ ಕನ್ವರ್ಟ್ ಆಗಿ ಕಂಪ್ಯೂಟರ್ ಅವಾಗ ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ, ಇವ್ನು ಯಾರೋ ಅಡಿಷನ್ ಮಾಡು ಅಂತ ಹೇಳ್ತಾ ಇದ್ದಾನೆ, ನಾನು ಇವಾಗ ಅಡಿಷನ್ ಮಾಡಿ ಕೊಡ್ಬೇಕು ಅಂತ. ಸಿಂಪಲ್. ಓಕೆ, ಸೊ ಇವಾಗ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ, ನಾವು ಇನ್ಮೇಲೆ ಏನೇ ಮಾತಾಡಿದ್ರು ಕೂಡ ಕಂಪ್ಯೂಟರ್ ಜೊತೆ ಮಾತಾಡ್ತೀವಿ. ಓಕೆ, ಅದ್ ಹೇಗೆ ಮಾತಾಡ್ತೀವಿ ಅದನ್ನೆಲ್ಲಾನು ಕೂಡ ಹೋಗ್ತಾ ಹೋಗ್ತಾ ಕಲಿಯೋಣ. ಬಟ್ ಇವಾಗ ನಾನು ಪೈಥಾನ್ ಅಂತ ಅಂದೆ. ಓಕೆ, ಈ ಒಂದು ಪೈಥಾನ್ ಏನಿದೆಯಲ್ಲ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಎಷ್ಟೋ ಜನ ಗೊತ್ತಿರಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಹಾಗೆ ಹೀಗೆ ಎಲ್ಲ ಗೊತ್ತಿರುತ್ತೆ. ನಾವೆಲ್ಲ ಹೇಗೆ ಕನ್ನಡ ಇಂಗ್ಲಿಷ್ ಮಾತಾಡ್ತೀವೋ, ನಾನಿವಾಗ ಕಂಪ್ಯೂಟರ್ ಜೊತೆ ಮಾತಾಡ್ಬೇಕಾಗಿರೋದಕ್ಕೆ ಒಂದು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ಬೇಕು. ಅದಕ್ಕೆ C++, ಜಾವಾ ಆ ತರ ಎಲ್ಲ ಇರುತ್ತೆ. ಸೊ ನಾನಿವಾಗ ಯೂಸ್ ಮಾಡ್ತಾ ಇರೋದು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಬಟ್ ಕಂಪ್ಯೂಟರ್ ಆ ಪೈಥಾನ್ ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದು 0 and 1 ಗೆ ಕನ್ವರ್ಟ್ ಆದ್ರೆ ಮಾತ್ರ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ. ಬಟ್ ಬಿಫೋರ್ ದಟ್, ಓಕೆ, ಸೊ ನಾನು ಪೈಥಾನ್ ಅಲ್ಲಿ ಕೋಡ್ ನ ಬರಿತೀನಿ. ಓಕೆ, ಆ ಪೈಥಾನ್ ಕೋಡ್ ಕಂಪ್ಯೂಟರ್ ಒಳಗಡೆ ಹೋಗಿ ಅದೆಲ್ಲಾ ಕನ್ವರ್ಟ್ ಆಗಿ 0 and 1 ಗೆ ಕನ್ವರ್ಟ್ ಆಗಿ ಕಂಪ್ಯೂಟರ್ ಗೆ ಕೊಡುತ್ತೆ. ಕಂಪ್ಯೂಟರ್ ಅರ್ಥ ಮಾಡ್ಕೊಂಡು ರಿಸಲ್ಟ್ ಕೊಡುತ್ತೆ. ಸಿಂಪಲ್. ಸೊ ಇವಾಗ ಗೊತ್ತಾಯ್ತಾ? ಇವಾಗ ನೋಡಿ ಏನಾಗುತ್ತೆ ಅಂದ್ರೆ, ಸಿಂಪಲ್ ನೋಡಿ, ನನಗೆ ಇಂಗ್ಲಿಷ್ ಬರುತ್ತೆ, ನನ್ನ ಫ್ರೆಂಡಿಗೆ ಹಿಂದಿ ಬರುತ್ತೆ. ಓಕೆ, ಅವನಿಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ. ಓಕೆ, ಇಲ್ಲಿ ನಾನು ಡ್ರಾಯಿಂಗ್ ಬಿಡಿಸ್ತೀನಿ. ಓಕೆ, ಸೊ ಇದು ನನ್ನ ಫ್ರೆಂಡ್. ಓಕೆ, ನಮ್ಮಿಬ್ರು ಮಧ್ಯೆ ಕಮ್ಯುನಿಕೇಶನ್ ಆಗ್ಬೇಕು. ನನಗೆ ಇಂಗ್ಲಿಷ್ ಬರುತ್ತೆ, ನನ್ನ ಫ್ರೆಂಡಿಗೆ ಹಿಂದಿ ಬರುತ್ತೆ. ಬಟ್ ನಾನೇನೋ ಹೇಳ್ತಾ ಇದ್ದೀನಿ ಅವನಿಗೆ, ನನ್ನ ಫ್ರೆಂಡಿಗೆ, ಅವನಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವನಿಗೆ ಇಂಗ್ಲಿಷ್ ಅರ್ಥ ಆಗೋದಿಲ್ಲ, ಅವನಿಗೆ ಅರ್ಥ ಆಗೋದು ಬರೀ ಹಿಂದಿ. ಇವಾಗ ನಾನು ಏನ್ ಮಾಡ್ಬೇಕು ಹೇಳಿ? ಇವನಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೆ ನನಗೆ ಹಿಂದಿ ಬರಲ್ಲ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಒಂದು ಟ್ರಾನ್ಸ್ಲೇಟರ್ ನ ಇಡ್ತೀನಿ. ಟ್ರಾನ್ಸ್ಲೇಟರ್ ಗೊತ್ತಲ್ಲ? ಕರೆಕ್ಟ್ ಆಗಿ ಬರ್ದಿಲ್ವಾ? ಟ್ರಾನ್ಸ್ಲೇಟರ್. ಓಕೆ, ಟ್ರಾನ್ಸ್ಲೇಟರ್ ನ ಇಡ್ತೀನಿ. ಅಂದ್ರೆ ನಾನು ಇಂಗ್ಲಿಷ್ ನ ಹೇಳ್ದಂಗೂ ಕೂಡ ಈ ಟ್ರಾನ್ಸ್ಲೇಟರ್ ಏನ್ ಮಾಡ್ತಾನೆ ಅಂದ್ರೆ, ಆ ಇಂಗ್ಲಿಷ್ ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿ ಇವನಿಗೆ ತಲುಪಿಸ್ತಾನೆ. ಕರೆಕ್ಟಾ? ಸೇಮ್ ಇಲ್ಲಿ ಬನ್ನಿ, ಇಲ್ಲಿ ಪೈಥಾನ್ ಕೋಡ್ ಇದೆ, ಇಲ್ಲಿ ಕಂಪ್ಯೂಟರ್ ಇದೆ. ಈಗ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು 0 ಮತ್ತೆ 1 ಮಾತ್ರ. ಕರೆಕ್ಟಾ? ಬಟ್ ಇಲ್ಲಿ ಪೈಥಾನ್ ಕೋಡ್ ಅನ್ನ ನಾನು ಕಂಪ್ಯೂಟರ್ಗೆ ಕನ್ವರ್ಟ್ ಮಾಡ್ಬೇಕು 0 and 1 ಆಗಿ. ಸೊ ನಾವು ಇಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ, ಇಂಟರ್ಪ್ರಿಟರ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ. ಇಂಟರ್ಪ್ರಿಟರ್ ಓಕೆ ಯೂಸ್ ಮಾಡ್ತೀವಿ. ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ, ಪೈಥಾನ್ ಕೋಡ್ ನ ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಬೇಕು ಅಂತ ಈ ಇಂಟರ್ಪ್ರಿಟರ್ 0 and 1 ಆಗಿ ಪೈಥಾನ್ ಕೋಡ್ ನ ಕನ್ವರ್ಟ್ ಮಾಡುತ್ತೆ. ಸೊ ದಟ್ ಕಂಪ್ಯೂಟರ್ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಓಕೆ, ಬಟ್ ನಾವಿವಾಗ ಒಂದು ಸ್ವಲ್ಪ ಬೇಸಿಕ್ ಗೆ ಬರೋಣ. ಅಂದ್ರೆ ಏನು ಅಂದ್ರೆ, ಲೈಕ್ ಕಂಪ್ಯೂಟರ್ ಅಂದ್ರೆ ಏನು, ಓಕೆ, ಇವನ್ನೆಲ್ಲ ಒಂದ್ ಸ್ವಲ್ಪ ಬೇಸಿಕ್ ಗೆ ಬರೋಣ. ಕಂಪ್ಯೂಟರ್ಗೆ ನಾನು ಅವಾಗ್ಲೇ ಹೇಳಿದ್ದೇನಲ್ಲ, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಬರೀ 0 ಮತ್ತೆ 1 ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ, ನೀವು ಕಂಪ್ಯೂಟರ್ಗೆ ಏನೇ ಫೀಡ್ ಮಾಡಿದ್ರು ಕೂಡ ಅದು 0 and 1 ಆಗೇನೆ ಫೀಡ್ ಮಾಡ್ಬೇಕು. ಅದು ಮಾಡಿದ್ರೆ ಮಾತ್ರ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು. ಓಕೆ, ಬಟ್ ನಿಮಗೆ ಗೊತ್ತಿರಬೇಕು, ಕಂಪ್ಯೂಟರ್ ಅಲ್ಲಿ CPU ಅಂತ ಇರುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ನಿಮ್ಗೆಲ್ಲ ಗೊತ್ತಿರುತ್ತೆ. ಅದು ಹೇಗೆ ಅಂದ್ರೆ ಬ್ರೈನ್ ತರ. ಓಕೆ, ಎಲ್ಲಾ ಡಿಸಿಷನ್ ಆ CPU ನೇ ತಗೊಳ್ಳೋದು. ಕರೆಕ್ಟಾ? ಇವಾಗ ಏನಾಗುತ್ತೆ ಅಂದ್ರೆ, ಕಂಪ್ಯೂಟರ್ಗೆ ನಾವು ಮಾತಾಡುವಂತ ಭಾಷೆ ಆಗಿರ್ಬೋದು, ಇವಾಗ ಪೈಥಾನ್, ಸಿ ಇವೆಲ್ಲ ಏನು ಅರ್ಥ ಆಗಲ್ಲ. ಅದಕ್ಕೆ ಅರ್ಥ ಆಗೋದು 0 ಮತ್ತೆ 1 ಮಾತ್ರ. ಓಕೆನಾ? ಇವಾಗ ಪೈಥಾನ್ ಕೋಡ್ ಹೇಗೆ 0 and 1 ಆಗುತ್ತೆ? ಈಗ ನಾವು ಪೈಥಾನ್ ಕೋಡ್ ಬರಿತೀವಿ ಅಂದ್ಮೇಲೆ, ಆ ಪೈಥಾನ್ ಕೋಡ್ ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಆ ಪೈಥಾನ್ ಕೋಡ್ 0 and 1 ಆಗಿ ಕನ್ವರ್ಟ್ ಆಗ್ಬೇಕು. ಹೇಗೆ ಕನ್ವರ್ಟ್ ಆಗುತ್ತೆ ಅಂದ್ರೆ, ಇವಾಗ ಇಲ್ಲಿ ಎಕ್ಸಾಂಪಲ್ ಕೊಟ್ನಲ್ಲ, ಈ ಪೈಥಾನ್ ಕೋಡ್ ಟ್ರಾನ್ಸ್ಲೇಟರ್ ಅಂದ್ರೆ ಏನು, ಇಂಟರ್ಪ್ರಿಟರ್ ಗೆ ಹೋಗುತ್ತೆ. ದೆನ್ ಅಲ್ಲಿಂದ CPU ಹೋಗುತ್ತೆ. ಅಲ್ಲಿಂದ CPU ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಅಂದ್ರೆ ಲೈಕ್ ಬೈನರಿ ಆಗಿ. ದೆನ್ ಕಂಪ್ಯೂಟರ್ ರಿಸಲ್ಟ್ ಕೊಡುತ್ತೆ. ಓಕೆ, ಸೊ ಇವಾಗ ಬರೋಣ, ಈ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ. ಓಕೆ, ನೀವು ಪೈಥಾನ್ ನಲ್ಲಿ ಏನೇ ಕೋಡ್ ಬರೆದ್ರು ಕೂಡ 1 by 1 ಓದುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಲೈನ್ ಅಲ್ಲಿ ಏನೋ ಒಂದು ಬರ್ತಿರ್ತೀವಿ, ಹಾಯ್ ದಿಸ್ ಇಸ್ ವಿಶ್ವ ಶೆಟ್ಟಿ ಟ್ರೇಡರ್. ಓಕೆ,
ಕೋಡರ್ ಈ ತರ ಎಲ್ಲ ಬರ್ದಿರುತ್ತೆ ಅನ್ಕೊಳ್ಳೋಣ, ನಾವು ಬರಿತೀವಿ ಅನ್ಕೊಳ್ಳೋಣ. ಈ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ ಅಂದ್ರೆ ಒಂದೊಂದೇ ಲೈನ್ ನ ಓದುತ್ತೆ. ಓಕೆ, ಒಂದೊಂದೇ ಲೈನ್ ನ ಓದಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡೋಣ. ಹಾಯ್ ವಿಶ್ರುತ್, ಓಕೆ, ಟ್ರೇಡರ್, ಓಕೆ, ಇಷ್ಟಿದೆ ಅನ್ಕೊಳ್ಳೋಣ. ಇದೇನ್ ಮಾಡುತ್ತೆ ಅಂದ್ರೆ ಒಂದೇ ಸತಿ 2 ಲೈನ್ ಓದಲ್ಲ. ಫಸ್ಟ್ ಈ ಲೈನ್ ನ ಓದುತ್ತೆ, ಕನ್ವರ್ಟ್ ಮಾಡುತ್ತೆ, ದೆನ್ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ, ಕನ್ವರ್ಟ್ ಮಾಡುತ್ತೆ. ಈ ಕನ್ವರ್ಟ್ ಮಾಡೋ ಕೆಲ್ಸನೇನೆ ಇಂಟರ್ಪ್ರಿಟರ್ ಕೆಲಸ. ಓಕೆ, ಸೊ ನಿಮಗೆ ಗೊತ್ತಿರ್ಬೇಕು, ಯಾರೇ ಕೇಳಿದ್ರು ಪೈಥಾನ್ ನ ಎಲ್ಲರೂ ಕೂಡ ಈ ಇಂಟರ್ಪ್ರಿಟರ್ ಲ್ಯಾಂಗ್ವೇಜ್ ಅಂತಾನೆ ಅನ್ನೋದು. ಏನಕ್ಕೆ ಅಂದ್ರೆ ಒಂದೊಂದೇ ಲೈನ್ ಪೈಥಾನ್ ಏನ್ ಮಾಡುತ್ತೆ ಅಂದ್ರೆ ಒಂದೊಂದೇ ಲೈನ್ ನ ರೀಡ್ ಮಾಡುತ್ತೆ, ದೆನ್ ಆ ಏನ್ ರೀಡ್ ಮಾಡಿರುತ್ತಲ್ಲ ಅದನ್ನ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿರೋದು ಕಂಪ್ಯೂಟರ್ ಅರ್ಥ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಬಟ್ ಇಲ್ಲಿ ಏನ ಕನ್ವರ್ಟ್ ಮಾಡ್ಬೇಕು ಹೇಳಿ, ಪೈಥಾನ್ ಕೋಡ್ ನ 0 and 1 ಆಗಿ ಕನ್ವರ್ಟ್ ಮಾಡಬೇಕು. ಬಟ್ ಪೈಥಾನ್ ಕೋಡ್ ಡೈರೆಕ್ಟ್ ಆಗಿ 0 and 1 ಗೆ ಕನ್ವರ್ಟ್ ಆಗೋದಿಲ್ಲ. ಪೈಥಾನ್ ಕೋಡ್ ಫಸ್ಟ್ ಏನಾಗುತ್ತೆ ಅಂದ್ರೆ ಒಂದು ಬೈಟ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದೆನ್ ಆ ಬೈಟ್ ಕೋಡ್ ನ ಏನ್ ಮಾಡುತ್ತೆ ಅಂದ್ರೆ ಒಂದು ಪೈಥಾನ್ ವರ್ಚುವಲ್ ಮಿಷಿನ್ ಅಂತ ಇರುತ್ತೆ. ಓಕೆ, ಆ ಪೈಥಾನ್ ವರ್ಚುವಲ್ ಮಿಷಿನ್ ಹೇಗೆ ಅಂದ್ರೆ ಒಂಥರ ಪೈಥಾನಿಗೆ ಬ್ರೈನ್ ಇದ್ದಂಗೆ. ಅದೇನ್ ಮಾಡುತ್ತೆ ಅಂದ್ರೆ ಬೈಟ್ ಕೋಡ್ ನ 0s and 1 ಆಗಿ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಸಿಪಿಯು ಏನಿರುತ್ತಲ್ಲ ಆ ಸಿಪಿಯು 0 and 1 ನ ಅರ್ಥ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆನಾ? ಸೊ ನಾನು ಇವಾಗ ಹೇಳ್ತೀನಿ. ಓಕೆ, ಸಿಂಪಲ್ ನಿಮ್ಗೊಂದು ಫ್ಲೋ ಡಯಾಗ್ರಾಮ್ ಕೊಟ್ಬಿಡ್ತೀನಿ. ಓಕೆ, ಸಿ ಇವಾಗ ಏನ್ ಮಾಡ್ತೀನಿ ಅಂದ್ರೆ ನಾನೊಂದು ಕೋಡ್ ಬರೀತೀನಿ. ಕೋಡ್ ಬರೆಯೋದನ್ನು ತೋರಿಸ್ತೀನಿ ಹೇಗೆ ಅಂತ. ಸಿ ನಾನಿವಾಗ ನನ್ ಕೋಡ್, ಇದು ಕೋಡ್ ಅನ್ಕೊಳ್ಳೋಣ, ಸುಮ್ನೆ ಕೋಡ್ ಅಂತ ಬರ್ದಿದ್ದೀನಿ. ಓಕೆನಾ? ಸೊ ಇವಾಗ ಏನಾಗುತ್ತೆ ಅಂದ್ರೆ ಈ ಕೋಡು ಪೈಥಾನ್ ಇಂಟರ್ಪ್ರಿಟರ್ಗೆ ಹೋಗುತ್ತೆ. ಓಕೆ, ಈ ಪೈಥಾನ್ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ, 0s and 1s ಗೆ, ಇವಾಗ ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದನ್ನ 0s and 1s ಗೆ ಕನ್ವರ್ಟ್ ಮಾಡ್ಬೇಕು. ಬಟ್ ಪೈಥಾನ್ ಇಂಟರ್ಪ್ರಿಟರ್ 0s and 1 ಗೆ ಕನ್ವರ್ಟ್ ಮಾಡಲ್ಲ. ಫಸ್ಟ್ ಏನ್ ಮಾಡುತ್ತೆ ಅಂದ್ರೆ ಬೈಟ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ಬೈಟ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ. ಲೇಟರ್ ಆ ಬೈಟ್ ಕೋಡ್ PVM ಅಂದ್ರೆ ಪೈಥಾನ್ ವರ್ಚುವಲ್ ಮೆಷಿನ್. ಓಕೆ, ಸೊ ಪೈಥಾನ್ ಇಲ್ಲಿ ಬರ್ತೀನಿ, ಪೈಥಾನ್ ವರ್ಚುವಲ್ ಮೆಷಿನ್. ಓಕೆ, ಪೈಥಾನ್ ವರ್ಚುವಲ್ ಮೆಷಿನ್ ಹೋಗುತ್ತೆ. ದೆನ್ ಈ ಪೈಥಾನ್ ವರ್ಚುವಲ್ ಮೆಷಿನ್ ಏನಿದೆಯಲ್ಲ ಇದು 0 ಮತ್ತೆ 1 ಆಗಿ ಕನ್ವರ್ಟ್ ಮಾಡುತ್ತೆ ಆ ಕೋಡ್ ನ. ಓಕೆ, ಆಮೇಲೆ ಸಿಪಿಯು ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಅರ್ಥ ಮಾಡ್ಕೊಂಡಿದ ತಕ್ಷಣ ಸಿಪಿಯು ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಸಿಪಿಯು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಅವಾಗ ನೀವು ಇಲ್ಲಿ ಏನ್ ಕೋಡ್ ಬರ್ದಿರ್ತೀರಲ್ಲ ಅದು ಕಂಪ್ಯೂಟರ್ಗೆ ಅರ್ಥ ಆಗತ್ತೆ. ಓಕೆ, ಲೇಟರ್ ಆನ್ ನಾನು ಎಲ್ಲದಕ್ಕೂ ಬರ್ತೀನಿ. ಓಕೆ, ಇದರಲ್ಲಿ ವೇರಿಯೇಬಲ್ಸ್ ಅದು ಇದು ಅಂತ ಎಷ್ಟೋ ಸಾವಿರಾರು ಇದೆ, ಎಲ್ಲದಕ್ಕೂ ಬರ್ತೀನಿ. ಬಿಫೋರ್ ದಟ್ ಈ ಬೇಸಿಕ್ ನಮ್ಗೆ ಅರ್ಥ ಆಗಿರ್ಬೇಕು. ಓಕೆ, ಇವಾಗ ನಾನು ನಿಮ್ಗೆ, ಸೊ ಫಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕು ಅಂದ್ರೆ ಸಿ ಯೂಟ್ಯೂಬ್ಗೆ ಹೋಗಿ. ಓಕೆ, ಇನ್ಸ್ಟಾಲ್ ವಿಜುವಲ್ ಸ್ಟುಡಿಯೋ ಕೋಡ್ ಇನ್ ವಿಂಡೋಸ್ 11 ಅಂತ ಇದೆ. ನಿಮ್ದು ಯಾವ ವಿಂಡೋಸ್ ಅದನ್ನ ನೋಡಿ. ಇಲ್ಲಿ ಯಾವ ವಿಡಿಯೋ ನೋಡಿ, ಹೌ ಟು ಇನ್ಸ್ಟಾಲ್ ವಿಜುವಲ್ ಸ್ಟುಡಿಯೋ ಕೋಡ್ ಇದೆಯಾ ನೋಡಿ. ಯಾವ್ದಾದ್ರು ವಿಡಿಯೋನ ನೋಡ್ಕೊಂಡು ಅದ್ರ ಪ್ರಕಾರನೇ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ವಿಜುವಲ್ ಸ್ಟುಡಿಯೋ ಕೋಡ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ದೆನ್ ಇನ್ಸ್ಟಾಲ್ ಪೈಥಾನ್ ಇನ್ ಅಂತ ಹಾಕಿ ದೆನ್ ಒಂದು ವಿಡಿಯೋ ಬರುತ್ತೆ. ಇಲ್ಲಿ ನೋಡಿ, ಹೌ ಟು ಸೆಟ್ ಅಪ್ ಪೈಥಾನ್ ಇನ್ ವಿಜುವಲ್ ಸ್ಟುಡಿಯೋ ಕೋಡ್. ಇದನ್ನ ರನ್ ಮಾಡಿ. ಓಕೆ, ಇದನ್ನ ರನ್ ಮಾಡ್ಕೊಂಡು ಸೆಟಪ್ ಮಾಡಿ ಇಟ್ಕೊಳ್ಳಿ ಫಸ್ಟ್. ಓಕೆನಾ? ಸೊ ನಾನು ಅದನ್ನ ತೋರಿಸ್ತೀನಿ. ಸೊ ವಿಜುವಲ್ ಸ್ಟುಡಿಯೋ ಕೋಡ್ ಹೇಗಿರುತ್ತೆ ಅಂತ. ಓಕೆ, ಇವಾಗ ನಾನು ಏನೇನ್ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ ಇದನ್ನ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ, ಸೊ ದಟ್ ಇನ್ನ ಈಸಿಯಾಗಿ ಅರ್ಥ ಆಗತ್ತೆ. ಅಜ್ಜಿ ಇನ್ನ ಶೀತ ಬಿಟ್ಟೇ ಇಲ್ಲ ನನಗೆ. ಓಕೆ, ಸೊ ಇಲ್ಲಿ ಲಾಟ್ ಆಫ್ ಥಿಂಗ್ಸ್ ನೆಲ್ಲ ಬಿಲ್ಡ್ ಮಾಡಿರೋದಿದೆ.
ಓಕೆ. ಸೊ practice dot py. ಓಕೆ, ಈ ಪಿ ವೈ ಅನ್ನೋದು ಏನಿದೆಯಲ್ಲ ಇದು ಪೈಥಾನ್ ಫೈಲ್. ಈಗ ನೀವು ಟೆಕ್ಸ್ಟ್ ಫೈಲ್ ನ ಸೇವ್ ಮಾಡ್ಬೇಕಾದ್ರೆ ಏನಂತ ಸೇವ್ ಮಾಡ್ತೀವರ ಹೇಳಿ, ಡಾಟ್ ಟಿ ಎಕ್ಸ್ ಟಿ ಅಂತ ಸೇವ್ ಮಾಡ್ತೀರಾ. ಹಾಗೆ ಪೈಥಾನ್ ಫೈಲ್ಗೆ ಎಕ್ಸ್ಟೆನ್ಷನ್ ಡಾಟ್ ಪಿ ವೈ. ಡಾಟ್ ಪಿ ವೈ ಫೈಲ್ ಇತ್ತು ಅಂದ್ರೆ ಅವೆಲ್ಲಾನು ಕೂಡ ಲೈಕ್ ನಿಮ್ಗೆ ಇದು ಅಂತ ಪೈಥಾನ್ ಫೈಲ್ ಅಂತ. ಸಿ ನಾನು ಅವಾಗ್ಲೇ ಹೇಳ್ದೆ, ನಾನು ಇವಾಗ ಹೇಳ್ತೀನಿ, ನಿರ್ಮಲಾ ಮೇಡಮ್ ಅವ್ರಿಗೆ ಹೇಳ್ತೀನಿ, ನಿರ್ಮಲಾ ಮೇಡಮ್ ಅವರೇ ಟಾಟಾ ಸ್ಟಾಕ್ ನ ಬೈ ಮಾಡಿ ಅಂತ. ನಿರ್ಮಲಾ ಮೇಡಮ್ ಹೇಳ್ತಾರೆ ಟಾಟಾ ಸ್ಟಾಕ್ಸ್ ನ ಬೈ ಮಾಡಿದೀನಿ ಅಂತ. ಅದೇ ನಾನು ಇವಾಗ ಕಂಪ್ಯೂಟರ್ಗೆ ಹೇಳ್ಬೇಕು, ಕಂಪ್ಯೂಟರ್ ಸ್ಟಾಕ್ ಏನು ಬೈ ಮಾಡು ಟಾಟಾ ಸ್ಟಾಕ್ಸ್ ನ ಅಂತ. ಕಂಪ್ಯೂಟರ್ ಹೇಳ್ಬೇಕು ಸರಿ ನಾನು ಬೈ ಮಾಡಿದ್ದೀನಿ ಅಂತ. ಓಕೆ, ಇವಾಗ ಏನ್ ಮಾಡ್ತೀರಿ ಅಂದ್ರೆ ಸಿಂಪಲ್ ನೋಡಿ, ಇಲ್ಲಿ ಪ್ರಿಂಟ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರಿಂಟ್ ವಿಶ್ರುತ್. ಓಕೆ, ವಿಶ್ರುತ್ ಟಾಟಾ ಸ್ಟಾಕ್ಸ್ ಬೈ ಮಾಡಿದೀನಿ ಕಣೋ ಲೌಡೆ. ಓಕೆ, ಇವಾಗ ನೋಡಿ ಕಂಪ್ಯೂಟರ್ ಇವಾಗ ನಾನು ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಪ್ರಿಂಟ್ ಮಾಡುತ್ತೆ. ಓಕೆ, ಅದನ್ನ ತೋರಿಸ್ತೀನಿ ನಿಮ್ಗೆ. ಸ್ವಲ್ಪ ಸ್ಲೋ ಇದೆ ನನ್ನ ಲ್ಯಾಪ್ಟಾಪ್, ಎಷ್ಟೊಂದು ಬ್ಯಾಕ್ ಹ್ಯಾಂಡ್ ಅಲ್ಲಿ ರನ್ ಆಗ್ತಾ ಇದೆಯಲ್ಲ ಅದಕ್ಕೆ. ಇಲ್ಲಿ ನೋಡಿ, ವಿಷ್ಣು ಟಾಟಾ ಸ್ಟಾಕ್ಸ್ ಬೈ ಮಾಡಿದೀನಿ ಕಣೋ ಲೌಡೆ ಅಂತ ಕಂಪ್ಯೂಟರ್ ಪ್ರಿಂಟ್ ಮಾಡ್ತು. ಕಂಪ್ಯೂಟರ್ಗೆ ಅರ್ಥ ಆಯ್ತು ಇವಾಗ ನಾನು ಏನ್ ಹೇಳಿದೀನಿ ಅದನ್ನ ಅರ್ಥ ಆಗಿದೆ. ಓಕೆ, ನಾನು ಇಲ್ಲಿ ಏನ್ ಸ್ಕ್ರೀನ್ ಮೇಲೆ ಬರ್ದಿದ್ದೀನಿ ಇವಾಗ ನೋಡಿ, 2+2 ಎಷ್ಟು ಅಂತ ಕೇಳ್ತೀನಿ. ಓಕೆ, ಈಸ್ ಈಕ್ವಲ್ ಟು 2+2 ಪ್ರಿಂಟ್. ಓಕೆ, ಸಿ ನಾನು ಕೇಳಿದ್ದೀನಿ ಕಂಪ್ಯೂಟರ್ಗೆ, ಕಂಪ್ಯೂಟರ್ 2+2 ಎಷ್ಟು ಅಂತ. ಓಕೆ, ಸೊ 2+2 ಅಂತ ಕೇಳಿದಾಗ ಅದ್ ನೋಡಿ ಎಷ್ಟು ಅಂತ ಕೊಡುತ್ತೆ ನೋಡೋಣ. ಸಿ 4 ಅಂತ ಕೊಡ್ತಾ. ಓಕೆ, ಈಗ ಕಂಪ್ಯೂಟರ್ಗೆ ಹೇಗ್ ಗೊತ್ತಾಯ್ತು 2+2 4 ಅಂತ? ನಾನ್ ಕೇಳ್ದೆ ಕ್ವಶನ್ ನ, ಕಂಪ್ಯೂಟರ್ 2+2 ಎಷ್ಟು ಅಂತ. ಸಿ ಅದು 4 ಅಂತ ಕೊಟ್ಟಿದೆ. ಇಲ್ಲಿ ಆಗುವಂತ ಪ್ರೋಸೆಸ್ ಏನ್ ಗೊತ್ತಾ, ಸಿಂಪಲ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ. ಸಿ ಕೋಡ್ ಬರ್ದೆ. ಓಕೆ, A+2+2 ಪ್ರಿಂಟ್ ಇದು ಕೋಡ್ ಬರ್ದೆ. ಕಂಪ್ಯೂಟರ್ ಇಲ್ಲಿ ಇದೇನ್ ಕಾಣಿಸ್ತಾ ಇದೆಯಲ್ಲ, ಇದ್ರಲ್ಲಿ ಪೈಥಾನ್ ಇಂಟರ್ಪ್ರಿಟರ್ ಇರುತ್ತೆ. ಈ ಪೈಥಾನ್ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ ಅಂದ್ರೆ ಈ ಕೋಡ್ ನ ಬೈಟ್ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ. ದೆನ್ ಆ ಬೈಟ್ ಕೋಡ್ ಪೈಥಾನ್ ವರ್ಚುವಲ್ ಮಿಷಿನ್ ಗೆ ಹೋಗಿ ಆ ಒಂದು ಕೋಡ್ ನ 0 and 1s ಆಗಿ ಕನ್ವರ್ಟ್ ಮಾಡುತ್ತೆ, ಸೊ ದಟ್ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳಿ ಅಂತ. ದೆನ್ 0 and 1 ಕೋಡ್ ಆಗಿ ಅದು ಕನ್ವರ್ಟ್ ಆದಾಗ CPU ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಇಲ್ಲಿ ನೋಡಿ ಎಕ್ಸಿಕ್ಯೂಟ್ ಮಾಡ್ತು 4 ಅಂತ. ಓಕೆ, ನೀವು ಇದನ್ನ ನಾನು ಕೋಡ್ ಬರೆಯೋದು ಹೇಳ್ಕೊಡ್ತೀನಿ, ಇದು ಬೇಸಿಕ್ ನಿಮಗೆ ಗೊತ್ತಾಗ್ಲಿ ಅಂತ. ಓಕೆ, ಇವಾಗ ನಾನು ಓಕೆ, ಇವಾಗ ನೀವು ಬೇಕಾದ್ರೆ ಕೇಳಿ 2 into 2 ಎಷ್ಟು, 2 into 2 ಬೇಡ, 2 into 3 ಎಷ್ಟು ಅಂತ ಕೇಳಿದ್ರು ಕೂಡ. ಓಕೆ, 2 into 2 3 ಎಷ್ಟು ಅಂತ ಕೇಳಿದ್ರು ಕೂಡ 6 ಅಂತ ಕೊಡುತ್ತೆ. ಓಕೆ, ಸಿ ಇದು ಏನಕ್ಕೆ ಬೇಕು? ಇವಾಗ ನೀವು ಕೇಳ್ಬೋದು, ಬ್ರೋ ಇವನ್ನೆಲ್ಲ ಕಲ್ತು ಏನ್ ಮಾಡ್ಲಿ? ನಂಗೆ ಇವಾಗ ಒಂದು ಕ್ವಶನ್ ಬಂತು, ಬ್ರೋ ನಾವ್ ಏನೇನೋ ಆಯ್ತಪ್ಪ ಇವೆಲ್ಲ ಕಲ್ತು ಬಿಲ್ಡ್ ಮಾಡ್ತೀವಿ, ನಾವ್ ಯಾರಿಗೆ ಸೆಲ್ ಮಾಡೋದು ಅಂತ. ಸಿ ನಿಮ್ಗಾದ್ರೆ ಕನೆಕ್ಷನ್ಸ್ ಇದೆ, ಅದಿದೆ. ನನಗೂ ಯಾವ ಕನೆಕ್ಷನ್ಸ್ ಇರ್ಲಿಲ್ಲ. ನಾವು ನಮ್ಮ ಸ್ಕಿಲ್ ನ ಶೋಕೇಸ್ ಮಾಡಿದ್ವಿ. ದೆನ್ ಹಾಗೆ ಅದು ಕಮ್ಯುನಿಕೇಶನ್ ಇಂದ ಲೈಕ್ ಕನೆಕ್ಷನ್ ಗಳು ಬಿಲ್ಡ್ ಆಗ್ತಾ ಹೋಯ್ತು. ನಮ್ಮ ಕಾನ್ಫಿಡೆನ್ಸ್, ನಾವು ಮಾತಾಡೋ ಸ್ಟೈಲ್ ಇದರಿಂದ ಓಕೆ, ಸೊ ಕನೆಕ್ಷನ್ ಗಳು ಸಿಗುತ್ತೆ. ದೆನ್ ನೀವು ಅವ್ರಗಳಿಗೆ ಸೆಲ್ ಮಾಡ್ಬೋದು. ಫಸ್ಟ್ ಬಿಲ್ಡ್ ಮಾಡೋ ಕಡೆ ಗಮನ ಕೊಡಿ. ಓಕೆನಾ, ಇವಾಗ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಇದೇ ತರ ನಾನು ಕಂಪ್ಯೂಟರ್ಗೆ ಹೇಳ್ತೀನಿ, ವೆನ್ ಎವರ್ ಕ್ಯಾಂಡಲ್ಸ್ ಬ್ರೇಕ್ಸ್ EMA ನೀನು ಬೈ ಮಾಡು ಅಂತ. ನನ್ಗೆ ಕೋಡ್ ಬರ್ದ್ಬಿಡ್ತೀನಿ. ಓಕೆ, ಕಂಪ್ಯೂಟರ್ಗೆ ಅರ್ಥ ಆಗೋ ತರ. ನೋಡಪ್ಪ, ಇವಾಗ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ EMA ಕ್ರಾಸ್ ಆಗುತ್ತೋ ಅವಾಗ ಬೈ ಮಾಡು ಅಂತ. ಅವಾಗ ಕಂಪ್ಯೂಟರ್ ಏನ್ ಮಾಡುತ್ತೆ ಅಂದ್ರೆ ಅದನ್ನೆಲ್ಲಾನು ಕೂಡ ಅರ್ಥ ಮಾಡ್ಕೊಂಡು ಯಾವಾಗ ಮಾರ್ಕೆಟ್ EMA ಕ್ರಾಸ್ ಆಗುತ್ತೋ ಅದೇ ಬೈ ಮಾಡುತ್ತೆ. ನೀವು ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಸ್ವೈಪ್ ಮಾಡೋದು ಅವೆಲ್ಲ ಏನು ಮಾಡೋದು ಬೇಕಾಗಿರಲ್ಲ, ಕಂಪ್ಯೂಟರ್ನೇ ಅದೆಲ್ಲ ಮಾಡ್ಬಿಡತ್ತೆ. ಅದನ್ನ ಮಾಡ್ಬೇಕಂದ್ರೆ ಇದು ಬೇಕು. ಓಕೆ, ನೀವು ಇವಾಗ ನೋಡ್ತಿರ್ತೀರಾ. ಓಕೆ, ಸೊ ನಿಮ್ಮ ಸಿಸ್ಟಮ್ ಅಲ್ಲೇ ಕ್ಯಾಲ್ಕುಲೇಟರ್ ಇದೆ, ಹೇಗ್ ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಅದು ಬಿಟ್ಟಾಕಿ ನೀವ್ ATM ಮಿಷಿನ್ಗೆ ಹೋಗ್ತೀರಾ, ಕಾರ್ಡ್ ಹಾಕ್ತೀರಾ, ನಂಬರ್ ಹಾಕ್ತೀರಾ, ಇಷ್ಟು ದುಡ್ಡು ಅಂತೆಲ್ಲ ಹಾಕ್ತಿರಲ್ಲ, ಅದೆಲ್ಲ ಬಿಹೈಂಡ್ ದ ಸೀನ್ ಹೀಗೆ ವರ್ಕ್ ಆಗ್ತಾ ಇರತ್ತೆ. ಆ ಮಿಷಿನ್ ಗಳನ್ನು
ನೀವು 10,000 ವಿಡ್ರಾ ಮಾಡು ಅಂತ ಹೇಳ್ತೀರಾ, ಮಿಷಿನ್ಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ ಭಾಷೆ? ಅದು ಝೀರೋಸ್ ಅಂಡ್ ಒನ್ಗೆ ನೀವ್ ಏನ್ ಹೇಳ್ತೀರಾ ಅದನ್ನ 0 and 1ಗೆ ಕನ್ವರ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ದೆನ್ ರಿಸಲ್ಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ, ದೆನ್ ನಿಮಗೆ ದುಡ್ಡು ಕೊಡುತ್ತೆ. 10,000 ಕೊಡು ಅಂತ ನೀವು ಕಾರ್ಡ್ ಹಾಕ್ತೀರಾ, ಕಂಪ್ಯೂಟರ್ ಮಿಷಿನ್ ಏನಿದೆ ನೀವೇನ್ ಹೇಳ್ತಾ ಇದ್ದೀರಾ ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಝೀರೋಸ್ ಅಂಡ್ ಒನ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ದೆನ್ ಝೀರೋಸ್ ಅಂಡ್ ಒನ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು ಆದ್ಮೇಲೆ ಕಂಪ್ಯೂಟರ್ ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಓಕೆ ಇವ್ನ್ 1,000 ರೂಪಾಯಿ ಕೇಳ್ತಾ ಇದ್ದಾನೆ ವಿಡ್ರಾಗೆ, ನಾನೀಗ 1,000 ರೂಪಾಯಿ ಕೊಡ್ಬೇಕು ಅಂತ. ಸೊ 1,000 ರೂಪಾಯಿನ ಕೊಡುತ್ತೆ. ಸೊ ನೀವು ಮಿಷಿನ್ ಜೊತೆ ಮಾತಾಡ್ಬೇಕು ಅಂದ್ರೆ ಝೀರೋಸ್ ಅಂಡ್ ಒನ್ಸ್ ಅಲ್ಲೇ ಮಾತಾಡ್ಬೇಕು. ಬಟ್ ನಮಗೆ ಗೊತ್ತಿಲ್ವಲ್ಲ ಝೀರೋಸ್ ಅಂಡ್ ಒನ್ಸ್ ಅಲ್ಲಿ ಮಾತಾಡೋದಕ್ಕೆ. ಸೊ ದಟ್ಸ್ ವೈ ಇಂಟರ್ನಲ್ಲಿನೇ ಎಲ್ಲಾ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಯಾವ ಕೋಡ್ ಲ್ಯಾಂಗ್ವೇಜ್ ಬರೀತಿರಲ್ಲ ಅವೆಲ್ಲಾನು ಕೂಡ ಕಂಪ್ಯೂಟರ್ ಒಳಗಡೆ ಹೋಗಿ ಅದ್ರ ಒಳಗಡೆ ಎಲ್ಲಾ ಕನ್ವರ್ಷನ್ ಆಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ನೀವು ಆಲ್ಗೋಸ್ ಬಿಲ್ಡ್ ಮಾಡ್ಬೇಕಾ, ಇದನ್ನ ಕಲಿಬೇಕು. ಇದನ್ನ ಕ್ರಿಯೇಟ್ ಅಂದ್ರೆ ಹೇಗೆ ನೀವು ಕೋಡ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ವೆನೆವರ್ ಮಾರ್ಕೆಟ್, ಇವಾಗ ಮಾರ್ಕೆಟ್ ಗೋಲ್ಡ್ 4,000 ಇತ್ತು ಅನ್ಕೊಳ್ಳೋಣ, EMA 4,100 ಇತ್ತು. ಯಾವಾಗ ಕ್ಲೋಸ್ ಆಗುತ್ತೆ 4,100 ಮೇಲೆ ಕ್ಯಾಂಡಲ್, ಅವಾಗ ಬೈ ಮಾಡ್ಬೇಕು. ನೀವು ಚಾರ್ಟ್ ನಿಂಗೆ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು ಕೋಡ್ ಮಾಡಿ ಬಿಟ್ಬಿಟ್ರೆ ಮುಗ್ದೋಯ್ತಲ್ಲ. ಯಾವ ರನ್ ಆಗ್ತಾ ಇರುತ್ತೆ, ಯಾವಾಗ 4,100 ಮೇಲೆ ದಾಟುತ್ತೆ ಕ್ಯಾಂಡಲ್ ಕ್ಲೋಸ್, ಅವಾಗ ಅದೇ ಆಟೋಮೆಟಿಕ್ ಬೈ ಮಾಡ್ಬಿಡುತ್ತೆ. ಸೊ ಇವನ್ನೆಲ್ಲ ನೋಡಿ ಪ್ರೊಸೆಸ್ ನ ನೀವು ಕರೆಕ್ಟ್ ಆಗಿ ಇದ್ ಮಾಡ್ಬೋದು. ಆಟೋಮೇಟ್ ಮಾಡ್ಬೇಕು ಅಂದ್ರೆ ನೀವು ಕೋಡಿಂಗ್ ಕಲಿಬೇಕು. ಓಕೆ, ಸೊ ನಾನು ಇವಾಗ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದೀನಿ ಏನಿದು. ಓಕೆ, ಕೋಡಿಂಗ್ ಏನು, ಯಾಕಂದ್ರೆ ಯಾರಿಗೂ ಗೊತ್ತಿರೋದಿಲ್ಲ, ಹೇಗೆ ನೀವು ಅರ್ಥ ಮಾಡ್ಕೋಬೇಕು, ಇನ್ಮೇಲೆ ಹೇಗೆಲ್ಲ ಹೋಗ್ತೀವಿ ನಾವು. ಸೊ ಇವನ್ನೆಲ್ಲ ಲ್ಯಾಪ್ಟಾಪ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರ್ಬೇಕು. ದೆನ್ ವಿ ಕ್ಯಾನ್ ಮೂವ್ ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವೇರಿಯಬಲ್ ಅಂದ್ರೇನು, ಡೇಟಾ ಟೈಪ್ ಅಂದ್ರೇನು, ಎಲ್ಲಾನು ಕೂಡ ನೀವು ಕೋಡ್ ಬರೆಯೋ ತರ ಆಗೋ ತರ ಮಾಡ್ತೀನಿ. ಓಕೆ, ಸೊ ನಾಳೆ ಸಿಗೋಣ, ಬಾಯ್ ಬಾಯ್.